ಇನ್ನು 14 ದಿವಸ ರುಜು ಹಾಕಿದ್ರೆ ಕೆಲಸ ಮುಗೀತು ಅಂತ ತಿಳ್ಕ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ಯಾರದು? ಕಂಡೀಷನ್ ಬಿಲ್ ಮೇಲೆ ಸೈನ್ ಮಾಡಿ ಹೋಗ್ತಾ ಇದ್ರು ಸರ್. ಗುಡ್ ಮಾರ್ನಿಂಗ್ ಸರ್. ಯಾವರು? ಬೆಂಗಳೂರು ಸರ್. ಬೆಂಗಳೂರ? ಹುಬ್ಳಿ ಕನ್ನಡ ಮಾತಾಡ್ತಾ ಇದ್ದಾರ? ಕಸ್ತೋರ್ನ ಒಳಗಡೆ ಕರೆ ಅವ್ರನ್ನ. ಆಯ್ತು ಸರ್. ಓ ಆರ್ಮುಗಂ ಸಾಹೇಬ್ರೆ ಕರಿತಾ ಇದಾರ, ಬಾ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನೇ ಹೆಸರು? ಆರ್ಮುಗಂ ಸರ. ತಂದೆ ಹೆಸರು? ತಂದೆ ಹೆಸರು ಅದು ತಂದೆ ಹೆಸರು ಕೇಳಿದ್ರೆ ತೊದಲ್ತೀಯ? ನಿಮ್ ತಾಯಿ ಹೇಳಿಲ್ವಾ ತಂದೆ ಹೆಸರೇನು ಅಂತ? ಐಡಿ ಕಾರ್ಡ್ ಕೊಡು. ಅದು ನಾವು ಮಟ್ಕಾ ಚಂದ್ರಪ್ಪನ್ ಕಡೆಯವ್ರಿ ಸರ್. ಅವ್ರು ಬರೋದಿಕ್ ಆಗೋದಿಲ್ಲ, ಅದ್ರ ಬದಲು ನೀನ ಸೈನ್ ಮಾಡುವ ಅಂತ ಚಂದ್ರಪ್ಪರ್ ಕಳ್ಸ್ಯಾರ ಸರ್. ಯಾವನದು ಮಟ್ಕಾ ಚಂದ್ರಪ್ಪ? ತಪ್ಪು ತಿಳ್ಕೊಬೇಡಿ, ನಾನೇ ಬರ್ಬೇಕಾಗಿತ್ತು. ಶ್ರೀಲಂಕಾಗೆ ಒಂದ್ ಹಡಗು ಮಣ್ಣು ಕಳ್ಸಿದ್ದೆ. ಎಕ್ಸ್ಟ್ರಾ 70 ಟನ್ ಓವರ್ಲೋಡು ಹಡಗು ಮೂವ್ ಮಾಡಕ್ಕಾಗಲ್ಲ ಅಂತ ಕ್ಯಾಪ್ಟನ್ ಹೇಳ್ದ. ಅದಕ್ಕೆ ಆರುಮುಗಲ್ಲಿ ಬೆಂಗಳೂರಲ್ಲಿ ಇದಾರೆ ಸರ್. 15 ದಿನ ತಾನೇ ಸೈನ್ ಮಾಡ್ಬೇಕು. ಅದನ್ನ ನಮ್ಮ ಹುಡುಗರೆ ಮಾಡ್ಬಿಡ್ತಾನೆ. ಏಯ್ ಕೊಡ ಇಲ್ಲಿ ಸರ್, ಇದನ್ನ ಖರ್ಚು ಇಟ್ಕೊಳ್ಳಿ. ಇನ್ನೂ ಏನಾದ್ರೂ ಬೇಕಾಗಿದ್ರೆ. ಈಗ ಟೈಮ್ 9:15. ಇನ್ 4 ಅವರಲ್ಲಿ ರೋಡಾಗಿ ಬಂದು ನಿಲ್ಬೇಕು ಅವನು. ಸರ್ ಅದ್ ಹೇಗ್ ಸಾಧ್ಯ ಸರ್? 10:45 ಬೆಂಗಳೂರಿಂದ ಹುಬ್ಬಳ್ಳಿಗೆ ಫ್ಲೈಟ್ ಇದೆ. ಆ ಫ್ಲೈಟ್ ಹತ್ಕೊಂಡು 12ವರೆಗೆ ಹುಬ್ಬಳ್ಳಿ ಇಳಿದ್ಬಿಟ್ಟು 1 ಅವರ್ ರೋಡ್ ಆಗಿ ಬಂದು ನಿಲ್ಬೇಕು ಅವನು. ಇಲ್ಲ ಅಂತಂದ್ರೆ ಬರ್ಲಿಲ್ಲ ಅಂತ ರೆಕಾರ್ಡ್ ಕ್ರಿಯೇಟ್ ಮಾಡ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿ ಇಲ್ಲಿಂದಾನೆ ಬೆಂಗಳೂರಲ್ಲಿ ಕೂತಿರೋ ಅವನಿಗೆ ಒಳಗೆ ಹಾಕ್ತೀನಿ. ಗಾಳಿ ಫೋರ್ಸ್ ಇದೆ, ವೆದರ್ ಸರಿ ಇಲ್ಲ ಅಂತ ಪೈಲಟ್ ಹೇಳ್ದ. ರೋಡ್ ರಫ್ ಇದೆ, ರೂಟ್ ಟಫ್ ಇದೆ, ಕಾರ್ ತೆಗಿಯಕ್ಕಾಗಲ್ಲ ಅಂತ ಡ್ರೈವರ್ ಹೇಳ್ದ ಅಂತ ನೀನೇನಾದ್ರೂ ಬಂದ್ ನನಗೆ ಹೇಳ್ದು ಆರ್ಮುಗ ಮಟ್ಟಿಗೆ ಸೇರಿಸಿ ನಿನ್ನೂ ಒಳಗೆ ಹಾಕ್ಬಿಡ್ತೀನಿ.